ಹೌ ಡು ಯು ಅಂಡರ್ಸ್ಟ್ಯಾಂಡ್ ಸೊಸೈಟಿ ಆ್ಯಸ್ ಎ ಸೋಷಿಯಲ್ ಸೈನ್ಸ್ ಸ್ಟೂಡೆಂಟ್? ನಮಗೆ ಟೂಲ್ಸ್ ಬೇಕಾಗುತ್ತೆ. ಈಗ ಒಂದು ರಿಸರ್ಚ್ ಮೆಥಡಾಲಜಿ ಬೇಕಾಗುತ್ತೆ. ಈಗ ನಾವು ನಮ್ಮ ಭಾರತದ ಚರಿತ್ರೆನ ಹೇಗೆ ಅರ್ಥ ಮಾಡ್ಕೋಬೇಕು? ದೇರ್ ಇಸ್ ಅಂಬೇಡ್ಕರ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯನ್ ಹಿಸ್ಟ್ರಿ, ದೇರ್ ಇಸ್ ಅಂಬೇಡ್ಕರ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯನ್ ಸೋಷಿಯಲ್ ಸಿಸ್ಟಮ್, ಅಂಬೇಡ್ಕರ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಸ್ಪೆಕ್ಟಿವ್ ಇರುತ್ತಲ್ಲ, ಅಂಬೇಡ್ಕರೈಟ್ ಪರ್ಸ್ಪೆಕ್ಟಿವ್ ಅಂತ. ಸೇ ಯು ಹ್ಯಾವ್ ಮಾರ್ಕ್ಸಿಯನ್ ಪರ್ಸ್ಪೆಕ್ಟಿವ್. ಈಗ ಮಾರ್ಕ್ಸ್ವಾದದ ದೃಷ್ಟಿಕೋನದಿಂದ ಅರ್ಥ ಮಾಡ್ಕೊಳ್ತೀವಿ. ಸೊ ಹಿ ಗೇವ್ ಎ ಪರ್ಸ್ಪೆಕ್ಟಿವ್ ಟು ಇಂಡಿಯನ್ ಸೊಸೈಟಿ. ಇನ್ನು ನಮ್ಗೆ ಒಂದು ಅಲ್ಲಿವರೆಗೆ ಭಾರತದ ಸಾಮಾಜಿಕ ಚಿಂತನೆಯಲ್ಲಿ ನಮ್ಮ ವಿದ್ವಾಂಸರಿಗೆ, ಸೋಷಿಯಲ್ ಸೈಂಟಿಸ್ಟ್ಗೆ ಅಥವಾ ಚರಿತ್ರಕಾರರಿಗೆ ಒಂದು ಪರ್ಸ್ಪೆಕ್ಟಿವ್ ಅನ್ನೋದು ಮಾರ್ಕ್ಸ್ವಾದಿ ಪರ್ಸ್ಪೆಕ್ಟಿವ್ ಇತ್ತು, ಮಾರ್ಕ್ಸ್ವಾದಿ ದೃಷ್ಟಿಕೋನ ಇತ್ತು. ಮತ್ತು ದೇ ವರ್ ವೆರಿ ಟ್ರೆಡಿಷನಲ್ ಕನ್ಸರ್ವೇಟಿವ್ ದೃಷ್ಟಿಕೋನ ಇತ್ತು ಅವ್ರಿಗೆ. ಮಾರ್ಕ್ಸ್ವಾದಿ ದೃಷ್ಟಿಕೋನ ಅಥವಾ ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ಭಾರತೀಯ ಸಮಾಜವನ್ನು ಅರ್ಥೈಸುವಂಥ ದೃಷ್ಟಿಕೋನ ಇತ್ತು. ಅಂಬೇಡ್ಕರ್ ಏನು ಮಾಡಿದ್ರು, ಈಗ ಉದಾಹರಣೆಗೆ ಅವರು ಒಂದೊಂದೇ ಗ್ರಂಥಗಳನ್ನು ನೋಡಿ. ಈಗ ಅವ್ರದ್ದು ಪ್ರಬಂಧ ರಿಡಲ್ಸ್ ಆಫ್ ಹಿಂದೂಯಿಸಮ್ ಅಂತಿದೆ, ಹಿಂದೂ ಧರ್ಮದ ಒಗಟುಗಳು ಅಂತ ಒಂದು ಗ್ರಂಥ ಇದೆ, ಸುದೀರ್ಘವಾದ ಒಂದು ಪ್ರಬಂಧ ಆ ಥರ ಇಟ್ಕೊಳ್ಳಿ ಅದನ್ನು. ಅವರು ಅದರಲ್ಲಿ ನೀವು ಅವರು ಯಾವುದೇ ಕೃತಿಯನ್ನು ತೆಗೆದು ನೋಡಿದ್ರು ಯು ವಿಲ್ ಫೈಂಡ್ ಲಾಟ್ ಆಫ್ ರೆಫರೆನ್ಸಸ್. ಆ ಮಹಾಕಾವ್ಯಗಳನ್ನು ಓದಿ, ಈಗ ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ಮಾತಾಡೋರು ಇದ್ದಾರೆಯೇ ಹೊರತು ಅವುಗಳನ್ನು ಬಿಟ್ವೀನ್ ದ ಲೈನ್ಸ್ ಓದೋರು ಇಲ್ಲ. ಎಷ್ಟು ಜನ ಎಷ್ಟೊಂದು ಶ್ರೀರಾಮಚಂದ್ರನ ಬಗ್ಗೆ, ಸೀತೆಯ ಬಗ್ಗೆ, ರಾಮಾಯಣದ ಬಗ್ಗೆ ಮಾತಾಡ್ತಾರೆ. ಆದರೆ ನೀನು ರಾಮಾಯಣನ ಓದಿದ್ಯಾ ಅಂದರೆ ಒಂದು ಸಾರಿನೂ ಶ್ರದ್ಧೆಯಿಂದ ಅವರು ರಾಮಾಯಣವನ್ನು ಓದಿರಲ್ಲ. ಹಾಗೆ ಅದೇ ಮಹಾಭಾರತಕ್ಕೂ ಅನ್ವಯಿಸುತ್ತೆ, ಭಗವದ್ಗೀತೆಗೂ ಅನ್ವಯಿಸುತ್ತೆ. ಆದರೆ ಅಂಬೇಡ್ಕರ್ ವಾಸ್ ಎ ವೆರಿ ಸ್ಟೂಡಿಯಸ್. ಅವರು ಅದ್ರ ಬಗ್ಗೆ ಭಾಳ ಆಳವಾಗಿ ಅದನ್ನು ಅಧ್ಯಯನ ಮಾಡಿದ ವಿದ್ಯಾರ್ಥಿಯಾಗಿದ್ದರು. ಹಾಗಾಗಿ ರಿಡಲ್ಸ್ ಆಫ್ ಹಿಂದೂಯಿಸಮ್ನ ಈ ಮಹಾಕಾವ್ಯಗಳಲ್ಲಿರುವ ಸಮಸ್ಯೆಗಳೇನು, ನಾವು ಯಾಕೆ ಮಹಾಕಾವ್ಯಗಳನ್ನು ಸಮಸ್ಯೆಗಳನ್ನು ಗುರುತಿಸ್ತೀವಿ, ಅಥವಾ ಮಹಾಕಾವ್ಯಗಳು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಮಹಾಕಾವ್ಯಗಳಲ್ಲಿ ಇರುವಂಥ ಒಳ್ಳೆಯ ಅಂಶಗಳು ನಮಗೆ ಬೇಕು. ಹಾಗೆಯೇ ಮಹಾಕಾವ್ಯಗಳಲ್ಲಿರುವಂಥ ವಿಮರ್ಶೆಯ ಮನೋಭಾವ, ದಿಸ್ ಈಸ್ ಕಾಲ್ಡ್ ಕ್ರಿಟಿಕಲ್ ಸೋಷಿಯಾಲಜಿ. ಒಬ್ಬ ಸ್ಟೂಡೆಂಟ್ಗೆ ಏನು ಬೇಕಾಗುತ್ತೆ ಅಥವಾ ಒಬ್ಬ ಅಧ್ಯಾಪಕನಿಗೆ ಏನು ಬೇಕಾಗುತ್ತೆ ಅಂದರೆ ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಯಾವುದೇ ಒಂದು ವಿಚಾರವನ್ನು ನೀವು ಹಲವಾರು ದಿಕ್ಕುಗಳಿಂದ ಯೋಚನೆ ಮಾಡಬೇಕು. ಅದಕ್ಕೆ ಮತ್ತೆ ನಾನು ಬುದ್ಧನ ಮಾತನ್ನು ನೆನಪಿಸ್ಕೊಳ್ಳೋದಾದರೆ, ನಿನ್ನ ತಂದೆ ತಾಯಿ ಎಂದು ಹೇಳಿದರೆಂದೂ ಒಪ್ಪಬೇಡ, ನಿನ್ನ ಗುರು ಹೇಳಿದರು ಎಂದು ಒಪ್ಪಬೇಡ, ಮತ್ತು ನಿನಗೆ ವಂಶ ಪಾರಂಪರ್ಯವಾಗಿ ಬಂದಿದೆ ಎಂದು ಒಪ್ಪಬೇಡ. ಆದರೆ ನಿನ್ನ ವಿವೇಚನೆ ಮತ್ತು ನಿನ್ನ ವಿಶ್ಲೇಷಣೆಗೆ ದಕ್ಕಿದ್ದನ್ನು ಒಪ್ಪಿಕೋ. ದಟ್ ಈಸ್ ಕಾಲ್ಡ್ ಕ್ರಿಟಿಕ್. ಇದು ಹೆಬರ್ಮಾಸು ವೆಸ್ಟಲ್ಲಿ ಲೇಟಾಗಿ ಬಂತು. ಆದರೆ ಅಂಬೇಡ್ಕರ್ ಈ ಕ್ರಿಟಿಕಲ್ ಥಿಂಕಿಂಗನ್ನು ಇಂಡಿಯನ್ ಟೆಕ್ಸ್ಟ್ ಇದಾವಲ್ಲ, ಇಂಡಾಲಜಿಕಲ್ ಟೆಕ್ಸ್ಟ್, ವೆನ್ ಯು ಸೀಯಿಂಗ್ ಸಮಥಿಂಗ್ ಎಸ್ ಸೇಕ್ರೆಡ್, ಯಾವುದೋ ಒಂದನ್ನು ತುಂಬ ಪವಿತ್ರವಾಗಿದೆ ಅಂತ ನೋಡಿದ ಕೂಡಲೇ ನಾವು ಅವುಗಳ ವಿಶ್ಲೇಷಣೆ ಅಥವಾ ವಿಮರ್ಶೆ ಮಾಡೋಕ್ಕೋಗಲ್ಲ. ಅದು ಯಾವಾಗಲೂ ಜೀವಂತವಾಗಿದೆ. ಹೌದು, ಈಗ ರಾಮಾಯಣ ಅಂದರೆ ಜೀವಂತವಾಗಿದೆ, ಇಟ್ಸ್ ಸ್ಟಿಲ್ ವಿತ್ ಅಸ್. ರಾಮಾಯಣ ನಮ್ಮ ಜೊತೆ ಇದೆ, ವೆದರ್ ಯು ಲೈಕ್ ಇಟ್ ಆರ್ ನಾಟ್. ಹಾಗೆಯೇ ಬೈಬಲ್ ನಮ್ಮ ಜೊತೆ ಇದೆ, ಬುದ್ಧಿಸ್ಟ್ ಟೆಕ್ಸ್ಟ್ ನಮ್ಮ ಜೊತೆ ಇದೆ, ಜೈನ್ ಟೆಕ್ಸ್ಟ್ ನಮ್ಮ ಜೊತೆ ಇದೆ, ಮಹಾಭಾರತ ನಮ್ಮ ಜೊತೆ ಇದೆ. ಇವೆಲ್ಲವೂ ನಮ್ಮ ಜೀವನದಲ್ಲಿ ನಾವು ಗೊತ್ತಿದ್ದೇನೋ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತಿರುತ್ತೆ. ಹಾಗಾಗಿ ನಾವು ಅದನ್ನು ನೋಡುವಾಗ ಒಂದು ಕ್ರಿಟಿಕಲ್ ಆಗಿ ನೋಡದೆ ಹೋದರೆ, ಕ್ರಿಟಿಕಲ್ ಆಗಿ ಅಂದರೆ ಒಂದು ವಿಶ್ಲೇಷಣಾತ್ಮಕ ದೃಷ್ಟಿಯಿಂದ ಬೇರೆ ಬೇರೆ ಆಯಾಮಗಳಲ್ಲಿ ನೋಡದೆ ಹೋದರೆ ನಮ್ಮ ಬೌದ್ಧಿಕತೆಗೆ, ನಮ್ಮ ಚರಿತ್ರೆಯನ್ನು ಕಟ್ಟಕ್ಕೆ ತೊಂದರೆ ಆಗುತ್ತೆ. ಇಲ್ಲೇ ನಮ್ಗೆ ಅಂಬೇಡ್ಕರ್ ಅವರ ದೃಷ್ಟಿಕೋನ ಮುಖ್ಯ ಆಗುತ್ತೆ. ದಟ್ ಈಸ್ ಕಾಲ್ಡ್ ಅಂಬೇಡ್ಕರೈಟ್ ಪರ್ಸ್ಪೆಕ್ಟಿವ್.